ಸ್ಟೂಡೆಂಟ್ಸ್ ನಮಸ್ಕಾರ. ಇವತ್ತು ಇದು ನಿಮ್ಮ ಲಾಸ್ಟ್ ಕ್ಲಾಸು. ಸೊ ನಾವು ನಂಬರ್ ಸರ್ಚ್ ಮಾಡೋಕ್ಕೆ, ನೀವು ಏನು ಮಾಡ್ತೀರಾ ಅಂದರೆ ಮ್ಯಾನ್ಯಲ್ ಆಗಿ ಸರ್ಚ್ ಮಾಡ್ತೀರಲ್ಲ, ನಾವು ನಂಬರ್ ಸರ್ಚ್ ಮಾಡೋಕ್ಕೆ ಇದು ಸಾಫ್ಟ್ವೇರ್ ಪ್ರಮೋಷನ್ ಅಲ್ಲ. ಸಾಫ್ಟ್ವೇರ್ ಅಂದರೆ ನಾವು ಆ ನ್ಯೂಮರಾಲಜಿ ರಿಪೋರ್ಟ್ ಸಾಫ್ಟ್ವೇರ್ ರೆಡಿ ಮಾಡಬೇಕಾದ್ರೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆ ಟೈಮಲ್ಲಿ ನಾವು ನಂಬರ್ ಸರ್ಚ್ ಮಾಡೋಕೆ ನೋಡಿ ರೀತಿ ಇದು ಮಾಡಿದ್ದೀವಿ. ಸೊ ಈ ಒಂದು ನಂಬರ್ ಸರ್ಚ್ ಬಾಟ್ ಅಂತಿದೆಯಲ್ಲ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಫಿಲ್ ಮಾಡಿಕೊಂಡು ವೆಬ್ಸೈಟಲ್ಲಿ ಅದೇನೇ ಈಗ ಅದರ ಆಟೋಮೆಟಿಕ್ ಅದೇ ಮಾಡ್ತಾ ಇರೋದು, ನಾವೇನು ಮಾಡ್ತಿಲ್ಲ ಇಲ್ಲಿ. ಸೊ ಏನು ಮಾಡುತ್ತೆ ಅಂದರೆ ಪಿನ್ ಕೋಡ್ ವೆರಿಫಿಕೇಷನ್ ಮಾಡಿಕೊಂಡು, ಮೊಬೈಲ್ ನಂಬರ್ ವೆರಿಫಿಕೇಷನ್ ಮಾಡಿಕೊಂಡು, ಅದಾದ ನಂತರ ಒಂದು ಸೀಕ್ವೆನ್ಸ್ ಕೊಟ್ಟಿರ್ತೀವಿ, ಅಂದರೆ ಯಾವ್ಯಾವ ಪೇರ್ಸ್ಗಳು ಚೆನ್ನಾಗಿರಬೇಕು ಅಂತ. ಪೇರ್ ಕಾಂಬಿನೇಷನ್ ಮೇಲೆ ಏನು ಮಾಡುತ್ತೆ, ಸರ್ಚ್ ಮಾಡೋದು ಸ್ಟಾರ್ಟ್ ಮಾಡುತ್ತೆ ಫುಲ್ ಕಂಪ್ಲೀಟಾಗಿ. ಸೊ ನಿಮಗೆ ತೋರಿಸ್ತೀನಿ. ಮೌಸ್ ನಾನು ಯೂಸ್ ಮಾಡ್ತಿಲ್ಲ, ಆಯಿತಾ. ಸೊ ಏನು ಬಂದಿದ್ರೆ ಈಗ ಪಿನ್ ಕೋಡ್ ವೆರಿಫಿಕೇಷನ್ ಮಾಡಿಕೊಂಡು, ಅದಾದಮೇಲೆ ಫೋನ್ ನಂಬರ್ ವೆರಿಫಿಕೇಷನ್ ಮಾಡಿಕೊಂಡು, ನಾವು ನಂಬರ್ ಸರ್ಚ್ ಮಾಡ್ತೀವಲ್ಲ, ಫ್ಯಾನ್ಸಿ ನಂಬರ್ನ ಸರ್ಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು, ಅಲ್ಲಿ ಏನು ಮಾಡುತ್ತೆ, ನಂಬರ್ನ ಟೈಪ್ ಮಾಡ್ಕೊಳುತ್ತೆ ಅದನ್ನೇ. ಸೊ ಈಗ ನಾವು ಯಾವ ಸೀಕ್ವೆನ್ಸ್ ಕೊಟ್ಟಿದ್ವಿ ಅದು, ನಾನೀಗ 6 ನಂಬರ್ ಸೀಕ್ವೆನ್ಸ್ ತೋರಿಸ್ತಾ ಇದ್ದೀನಿ. ಸೊ 6 ನಂಬರ್ನ ಸರ್ಚ್ ಮಾಡ್ತಾ ಇದೆ. ಒಂದು ಸೀರೀಸಿಂದ ಸ್ಟಾರ್ಟ್ ಮಾಡಿದ್ದೀನಿ, ಒಂದು 8 ಮಾಡ್ತೀನಿ, ಅದಾದಮೇಲೆ ಸ್ಟಾಪ್ ಮಾಡ್ತೀನಿ, ಆಯಿತಾ. ಸೊ ಇದಿಷ್ಟು ಆಟೋಮೆಟಿಕ್ ಆಗ್ತಾಯಿದೆ. ಇಲ್ಲಿ ಏನಕ್ಕೆ ಇದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಮೊದಲನೇದು ಲಾಸ್ಟ್ ಟೈಮ್ ಒಂದು ಪ್ರಾಬ್ಲಮ್ ಆಗಿತ್ತು ನನಗೆ. ಆ ನಂಬರ್ ಸರ್ಚ್ ಮಾಡೋದು ತುಂಬ ಕಷ್ಟ, ಅದು ಇದು ನಂಬರ್ ಸರ್ಚ್ ಮಾಡೋದಕ್ಕೆ ಮಾತ್ರ ಹೇಳ್ತೀರಾ ಅಥವಾ ನಂಬರ್ಗೆ ಇಸ್ಕೋತೀರಾ, ನಾವು ಸಿಕ್ಕಾಬಿಟ್ಟೆ ಕಷ್ಟಪಟ್ಟು ನಂಬರ್ ಹುಡುಕ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು. ಅದೊಂದು ಪ್ರಾಬ್ಲಮ್ ಅದು ಅಡ್ರೆಸ್ ಮಾಡೋದಕ್ಕೋಸ್ಕರ. ಆ್ಯಂಡ್ ನಿಮಗೆ ಯಾರು ಸ್ಟೂಡೆಂಟ್ಸ್ಗಳನ್ನು ಹೇಳೋದಲ್ಲ, ಯಾರು ನಂಬರ್ ಸರ್ಚ್ ಮಾಡ್ದಿರೋ ಕೂತ್ಕೊಂಡು ಅಥವಾ ನಿಮ್ಗೆ ನಂಬರ್ ಸಿಕ್ತು ಅಂತಂದರೆ ಯಾವ ರೀತಿ ನಂಬರ್ ಬ್ಲಾಕ್ ಮಾಡಿಸ್ಬೇಕು, ಅದಾದಮೇಲೆ ನಮ್ಗೆ ನಂಬರ್ ಕೊಡಬೇಕು, ನಾನು ಇದೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ರಿಲೀಸ್ ಮಾಡಿಸ್ಬೇಕಂದ್ರೆ ನೀವೇ ಇರಬೇಕಾಯ್ತದೆ ಆಗ್ತಾ. ಸೊ ನೀವಿಲ್ಲದೇ ನಂಬರ್ ರಿಲೀಸ್ ಆಗೋಲ್ಲ, ಇನ್ನದು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಏನಾದ್ರು ತಲೆಯಲ್ಲಿ ಏನಾದ್ರು ನೆಗೆಟಿವಿಟಿ ಪುನಃ ಬಂದು ಅಥವಾ ಈ ರೀತಿ ಏನಾದ್ರು ಕ್ಯಾರಿ ಆಗ್ತಾ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಏನಾಗ್ತದೆ, ಆ ಕಾಂಬಿನೇಷನ್ ಸೀಕ್ವೆನ್ಸ್ ಹೆಂಗೆ ಕೊಡ್ತೀವಿ ಆ ಥರ 4 ನಂಬರ್ ಬೇಕಾದ್ರೂ ಸರ್ಚ್ ಮಾಡ್ಬೋದು, ಇದರಲ್ಲಿ 5 ನಂಬರ್ ಸರ್ಚ್ ಮಾಡ್ಬೋದು, 6 ನಂಬರ್ ಸರ್ಚ್ ಮಾಡ್ಬೋದು. ಈ ರೀತಿ ನಿಮಗೆ ಎಂಡ್ಲೆಸ್ ಇದು ಒಂದು ನಂಬರ್ ನಾವು ಚೇಂಜ್ ಮಾಡಿ ನೀವು ಎಕ್ಸ್ಟ್ರಾ ನಂಬರ್ ಕೊಟ್ಟು ಅಲ್ಲಿ ನಿಮಗೆ ಏನು ಬೇಕಾದ್ರೂ ಸರ್ಚ್ ಮಾಡಿಸ್ಬೋದು ಅದರಲ್ಲಿ, ಆಯಿತಾ. ಲೋಡ್ ಆಗಿಲ್ಲ ಅಂದರೆ ಮೇಲ್ ಬರುತ್ತೆ. ಸೊ ಏನಾಗ್ತದೆ, ಈ ರೀತಿ ಎಷ್ಟು ಬೇಕಾದ್ರೂ ನಂಬರ್ ಹುಡುಕಿಸ್ಬೋದು, ಎಷ್ಟು ಬೇಕಾದರೂ. ನಾವೇನು ಮಾಡ್ತೀವಿ, ಯೂಶ್ವಲಿ ಇದೇ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ವಿ. ಬಟ್ ಈಗ ಅಂತಂದರೆ ಕೆಲಸ ಏನು ಬೀಳ್ತಾ ಇದೆ, ಕೆಲಸ ಏನು ತಿಂತಾ ಇದೆ, ಆಮೇಲೆ ಡಿಲೇಸು, ಆಮೇಲೆ ಕೆಲವರು ಕೆಲಸ ಆಲ್ರೆಡಿ ಮಾಡ್ತಿದ್ದೀರಾ, ಕಲ್ತಿರೋರಿಗೆ ಏನಾದ್ರು ಕಲಿತಾಗ ಈಗ ಕಾಲೇಜ್ ಮುಗ್ದಿದಂಗೆ ಫಸ್ಟು ಕೆಲ್ಸಕ್ಕೆ ಹೋಗ್ತೀವಿ, ಫಸ್ಟು ಸಂಬಳ ಒಂದು ಸೆಂಟಿಮೆಂಟ್ ಇರುತ್ತೆ ಗೊತ್ತಾ. ಅಂದರೆ ಎಲ್ಲ ಆಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊದಲನೇ ಅರ್ನಿಂಗ್ ಅಂತ ಹೇಳ್ತೀವಿ, ಫಸ್ಟ್ ಟೈಮ್ ನಿಮಗೆ ಗಳಿಸ್ತಿರಲ್ಲ, ಆ ಒಂದು ಖುಷಿನೇ ಬೇರೆ ಥರ. ಸೊ ನೀವು ಸ್ಟೂಡೆಂಟ್ಸಾಗಿ ಬಂದಿರ್ತೀರ, ನಿಮ್ಗೆ ಇದರಲ್ಲಿ ಪಾರ್ಟ್ ಟೈಮ್ ಮಾಡಬೇಕು, ಫುಲ್ ಟೈಮ್ ಮಾಡಬೇಕು, ಅರ್ನ್ ಮಾಡಬೇಕಾಗಲ್ಲ ಅಂತ ತಲೆಯಲ್ಲಿ ಏನೂ ಇರೋಲ್ಲ. ಅಥವಾ ನಿಮಗೋಸ್ಕರ ನಿಮ್ಮದು ಬರೀ ಪರ್ಸ್ನಲ್ ನಂಬರ್ ಚೆಕ್ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿರ್ತೀರಾ, ಚೇಂಜ್ ಮಾಡೋಣ ಅಂತ ಬಂದಿರ್ತೀರಾ, ಅಥವಾ ಸರಿನೋ ತಪ್ಪೋ, ಎಲ್ಲಿ ಹೇಳ್ತಾರೆ ನಿಜಾನ ಸುಳ್ಳು, ಈ ರೀತಿ ಕ್ಯೂರಿಯಾಸಿಟಿಲಿ ಏನೋ ಒಂದು ಕಾರಣ ಕೊಟ್ಟಲ್ಲಿ ಬಂದಿರ್ತೀರ. ಬಟ್ ನಮ್ಮ ಕಡೆಯಿಂದ ಬಂದೇನೆಂದರೆ, ಇಫ್ ಇನ್ ಕೇಸ್ ಯಾರು ನಿಮಗೆ ಸಜೆಷನ್ಸ್ ಕೇಳಿದ್ರು ಅಥವಾ ನೀವು ನಂಬರ್ನ ಡಿಸೈನ್ ಮಾಡಿ ಕಲಿತು ಇದರಿಂದ ಏನಾದ್ರು ಅರ್ನ್ ಮಾಡೋ ಪ್ಲ್ಯಾನ್ ಇತ್ತು ಅಂತಂದರೆ, ನೀವು ನಂಬರ್ ಸರ್ಚ್ ಮಾಡಿ ನಮಗೆ ಅಪ್ಡೇಟ್ ಮಾಡೋರು ನಡೆಯುತ್ತೆ, ಆಯಿತಾ. ಕೂತ್ಕೊಂಡು ನಂಬರ್ ಹುಡುಕ್ತೀನಿ ಡೈಲಿ 1 ಅವರ್ ಪಾರ್ಟ್ ಟೈಮ್ ಥರ, ಅದರಲ್ಲಿ ನನಗೆ ನಂಬರ್ ಸಿಗ್ತಾ ಇದೆ, ನಂಬರ್ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ನಮ್ಗೆ ನಡೆಯುತ್ತೆ. ಸ್ಟೂಡೆಂಟ್ಸ್ ಮಾತ್ರ ಅಂತಲ್ಲ, ಬೇರೆಯವರಾದರೂ ಸರಿ. ಬಟ್ ಸ್ಟೂಡೆಂಟ್ಸ್ಗಳಿಗೆ ಜಾಸ್ತಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮದೊಂದು ಗ್ರೂಪಲ್ಲಿ ನಾವು ಅಪ್ಡೇಟೆಡ್ ಇರ್ತೀವಿ, ಆಯಿತಾ. ಈಗ ನಮ್ಮದು ವಾಟ್ಸಪ್ ಆಟೋಮೇಷನ್ ಸಾಫ್ಟ್ವೇರ್ ಕೂಡ ಆಟೋಮೇಷನ್, ಇದೆಲ್ಲ ನಾವೇನು ಮ್ಯಾನ್ಯಲಾಗಿ ಕೂತ್ಕೊಂಡು ಏನೂ ಮಾಡಲ್ಲ. ಆಲ್ಮೋಸ್ಟ್ ಎಲ್ಲ ನಾನು ಡಿಪೆಂಡ್ ಆಗಿರೋದು ಆಟೋಮೇಷನ್ ಮೇಲೇ. ಸೊ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಟಿಕ್ಯುಲರ್ ಇದರಲ್ಲಿ ಕೆಲಸ ಆಗ್ತಾ ಇರುತ್ತೆ. ಏನಕ್ಕೆಂದರೆ ರಿಪ್ಲೈ ಮಾಡಲ್ಲ, ರೆಸ್ಪಾಂಡ್ ಮಾಡಲ್ಲ. ಈಗ ಮೊಬೈಲ್ ನಂಬರ್ ಅದೇ ರೀತಿ ಇರೋದು, ನೀವೇನು ಕೇಳ್ತೀರ ಅದಕ್ಕೆ ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತಾ ಹೋಗುತ್ತೆ. ನಾವು ಕೂತ್ಕೊಂಡು ಮಾಡಿದ್ವೋ ಏನು ಅಂತ ನಿಮಗೆ ಗೊತ್ತಿರಲ್ಲ, ಬಟ್ ನಿಮಗೆ ಇಮಿಡಿಯೇಟಾಗಿ ರಿಪ್ಲೈ ಬೇಕು. ಆಮೇಲೆ ಸೆಕೆಂಡ್ನೇದು ರೆಸ್ಪಾನ್ಸ್ ಮಾಡಲ್ಲ, ಏನಕ್ಕೂ ಹೇಳಲ್ಲ. ಇವೆಲ್ಲ ಸುಮಾರು ಕಂಪ್ಲೇಂಟ್ ಕೇಳ್ಬಿಟ್ಟಿದ್ದೀವಿ. ಏನಕ್ಕೆ ನಾವು ಏನೋ ಮಾಡ್ತಾ ಇರ್ತೀವಿ, ಅದನ್ನು ಅರ್ಥ ಮಾಡ್ಕೋಬೇಕು. ಬಟ್ 1 ದಿನ 2 ದಿನ ಎಲ್ಲ ಕಾಯಲ್ಲ ಜನ. ಸೊ ಟೋಟಲ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ಒಂದು ವೆಬ್ಸೈಟ್ ಇಟ್ಕೊಂಡಿರಿ ಇದು, ಆಯಿತಾ. ನೋಡ್ಕೊಳ್ಳಿ, ಇದು ಮ್ಯಾಥ್ ಸೆಲೆಬ್ರಿಟಿ ಅಂತ ಅಂದ್ಬಿಟ್ಟು. ಸೊ ಸ್ಟಾಪ್ ಮಾಡೋಣ ಸೀಕ್ವೆನ್ಸ್, ಇದ್ರ ಮೇಲೆ ರನ್ ಮಾಡೋದು ಬೇಡ, ಅಷ್ಟು ಸ್ಟಾಪ್ ಮಾಡಿರೋಣ. ಈಗ ಇಲ್ಲೇನಾಗ್ತದೆ, ಈ ಒಂದು ನಂಬರ್ ಕಾಂಬಿನೇಷನ್ ಸರ್ಚ್ ಮಾಡೋದು ತಲೆ ಬಿಸಿ ವಗೇರ ಎಲ್ಲನೂ ಕೂಡ ಒಂಥರ ಹಿಂಸೆ ಅಲ್ವಾ. ಸೊ ನಾವೇನು ಮಾಡಿದ್ವಿ, ಈ ಥರ ಆಟೋಮೆಟಿಕ್ ಮಾಡಿದ್ವಿ. ಇದನ್ನು ನಾವು ಒಂದು ಸಲಕ್ಕೆ ಒಂದು 50ರಿಂದ 60 ಪೇಜ್ಗಳು ಓಪನ್ ಮಾಡ್ಬೋದು. ಬಟ್ ನಮಗಿಲ್ಲೆಲ್ಲ ಅಷ್ಟೊಂದು ಜಾಗ ಸಿಗೋಲ್ಲ, ಹೋಗ್ತಾ ಚಿಕ್ಕದಾಗ್ಬಿಡುತ್ತೆ. ಸೊ ಆ್ಯಾವ್ರೇಜ್ ನಾವು 30 ಆಫ್ ಮಾಡ್ಕೋತೀವಿ ಅಂತಂದ್ರೂ, ನೀವು ಕೂತ್ಕೊಂಡು 30 ಪೇಜ್ನ ಮ್ಯಾಕ್ಸಿಮಮ್ ಅಂತಂದರೆ ಒಂದು 10 ನಿಮಿಷ ಅಂತಲೇ ತೊಗೊಳ್ಳಿ, 10 ಮಿನಿಟ್ಸ್.
10 ನಿಮಿಷದಲ್ಲಿ ಆಟೋಮೆಟಿಕ್ ಅದನ್ನು ಒಂದೆರಡು ಸಾಂಗ್ ಕೇಳ್ತಾ ಕೂತ್ರೆ 10 ನಿಮಿಷ ಆಗ್ಬಿಡುತ್ತೆ. ಹೊರಗೆ ಫೋನಲ್ಲಿ ಮಾತಾಡಿದ್ರೆ 10 ನಿಮಿಷ ಆಗ್ಬಿಡುತ್ತೆ. ಸೊ ನಮಗೆ ಈ 10 ನಿಮಿಷ ಏನಿದೆ ಇದನ್ನು ಮಲ್ಟಿಪಲ್ ಟಾಸ್ಕ್ ಮಾಡೋದಕ್ಕೆ, ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ತೊಗೊಂಡು ಅದಾದ ನಂತರ ನಂಬರ್ ಫಿಲ್ಟರ್ ಮಾಡ್ತೀನಿ ಅಂದರೆ ನಂಬರ್ ಫಿಲ್ಟರ್ ಮಾಡೋಕ್ಕೆ ನನಗೆ ಎಷ್ಟು ಟೈಮ್ ತೊಗೊಳುತ್ತೆ? ಕಾಂಬಿನೇಷನ್ಸ್ಗಳು ಚೆನ್ನಾಗಿದ್ದು ಟೋಟಲ್ ಮಾತ್ರ ಮ್ಯಾಚ್ ಮಾಡ್ತಾ ಹೋಗ್ತೀವಿ ಅಷ್ಟೇ ಅಲ್ವಾ. ಸೊ ಈ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಕಾಣಿಸ್ತಾ ಇದೆ. ಸೊ ಟೋಟಲ್ ಮ್ಯಾಚ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಟೋಟಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಇರೋದ್ರಿಂದ ಇನ್ನೂ ಈಸಿ ಆಗುತ್ತೆ ಈಗ. ಸೊ 43 ಇದೆ, 43 ಉಪಯೋಗ ಇಲ್ಲ ಆಯಿತಾ. ಮತ್ತು ಪ್ರೀಪೇಯ್ಡ್ ಆಪ್ಷನ್ ಕೂಡ ಇರುತ್ತೆ, ಪ್ರೀಪೇಯ್ಡ್ ಚೆಕ್ ಮಾಡ್ಕೊಳ್ಳಿ. ಪ್ರೀಮಿಯಮ್ ನಂಬರ್ಸ್ಗಳು ಸಿಗ್ತವೆ, 6 ಡಿಜಿಟಲ್ ಸಿಗೋಲ್ಲ, 6 ಡಿಜಿಟಲ್ ಸೀಕ್ವೆನ್ಸ್ಗಳು ಸಿಗೋಲ್ಲ. ಬಟ್ ನೀವು 4 ಡಿಜಿಟ್ ಇತ್ತು ಅಂತಂದರೆ ಸಿಗುತ್ತೆ. 4 ಡಿಜಿಟಲ್ಲಿ ನಾವು ಪ್ರೀಮಿಯಮ್ ನಂಬರ್ಸ್ಗಳನ್ನ ಕೂಡ ನೋಡಿ, ಈಗ ಪ್ರೀಮಿಯಮ್ ನಂಬರ್ಸ್ಗಳು ಬಂತಲ್ವಾ. ಸೊ ನೋಡಿ ಇವೆಲ್ಲ ಪ್ರೀಮಿಯಮ್ ನಂಬರ್ಸ್, ಇದು ಪೇಯ್ಡ್ ನಂಬರ್ಸ್ ಅಂತ ಸಿಂಪಲ್ಲಾಗಿ. ಸೊ ಈ ನಂಬರ್ಸ್ಗಳು ಕೂಡ ಇರ್ತವೆ. ಎಲ್ಲನೂ ಕೂಡ ಆಟೋಮೆಟಿಕ್ಕಾಗಿ ಫ್ರೀ, ಪ್ರೀಮಿಯಮ್, ಪ್ರೀಪೇಯ್ಡ್, ಪೋಸ್ಟ್ ಪೇಯ್ಡ್. ಮತ್ತು ಇದ್ರ ಮೇಲೆ ನಾನು 2 ಸೆಕೆಂಡ್ ಕರ್ಸರ್ ಇಟ್ಟರೆ ಆಟೋಮೆಟಿಕ್ಕಾಗಿ ಅದು ಕಾಪಿ ಮಾಡಿ ಟೋಟಲ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆನಾ. ಸೊ ಇಷ್ಟಿರುತ್ತೆ. ಸೊ ಇದು ಇಟ್ಕೊಂಡು ನಾವು ಯಾವತ್ತೂ ಒದ್ದಾಡಿಲ್ಲ. ಅದಾದಮೇಲೆ ಇದು ಜಿಯೋ, ಏರ್ಟೆಲಲ್ಲಿ ನಿಮಗೆ ಈಗ ಫಿಸಿಕಲ್ ವೆರಿಫಿಕೇಷನ್ ಬೇಕೇ ಬೇಕು, ಕಣ್ಣು ಬ್ಲಿಂಕ್ ಮಾಡಬೇಕು, ಇಲ್ಲಾಂದರೆ ಅದು ಆ್ಯಕ್ಟಿವೇಶನ್ ಆಗ್ತಾಯಿಲ್ಲ ಆಯಿತಾ. ಮತ್ತು ವೊಡಾಫೋನ್ ಅಂದರೆ ಫ್ಲೆಕ್ಸಿಬಲ್, ನಿಮ್ಗೆ ಯಾವ ಪಿನ್ ಕೋಡ್ ಕೊಡ್ತೀರ ಅಲ್ಲಿಗೆ ಬುಕ್ ಮಾಡಿಕೊಡ್ತಾರೆ ಅವರು, ಎಲ್ಲಿಂದ ಒಂದು ಕಡೆಯಿಂದ ಒಂದು ಕಡೆಗಾದ್ರೂ. ಏರ್ಟೆಲಲ್ಲಿ ನಂಬರ್ ಸರ್ಚ್ ಮಾಡಬೇಕಂದ್ರೆ ಏರ್ಟೆಲ್ ಮಿತ್ರ ಆ್ಯಪ್ ಬೇಕು. ಏರ್ಟೆಲ್ ಮಿತ್ರ ಆ್ಯಪಲ್ಲಿ ನೀವು ನಂಬರ್ ಬ್ಲಾಕ್ ಮಾಡಿದ್ರೆ ಆ ವ್ಯಕ್ತಿಗೆ, ಆ ಏಜೆಂಟಿಗೆ ಮಾತ್ರ ಬ್ಲಾಕ್ ಆಗುತ್ತೆ. ಇನ್ನು ಏರ್ಟೆಲಲ್ಲಿ ಹೋಗಿ ನಾವು ನಂಬರ್ ಕೇಳೋದಕ್ಕಿಂತ ಸುಮ್ಮನಿರೋದು ಒಳ್ಳೆಯದು. ಸರಿಗೆ ರೆಸ್ಪಾಂಡ್ ಮಾಡೇ ಇಲ್ಲ ನನಗೆ ಯಾವಾಗಲೂ. ಹಂಗೂ ಲಾಸ್ಟ್ ಮಂತ್ 17th 18th ಇವರು ಸಿಕ್ಕಿದ್ದಾರೆ. ಟ್ರಯಲ್ ಆ್ಯಂಡ್ ಎರರ್ ನಡೀತಾ ಇದೆ ಆಯಿತಾ. ಲಾಸ್ಟ್ ಮಂತ್ ಅಂದರೆ ಈ ಮಂತೆ ಲಾಸ್ಟ್ ಮಂತಲ್ಲ, ಏಪ್ರಿಲಲ್ಲೇ. ಸೊ ಏಪ್ರಿಲಲ್ಲೇ ನಮಗೆ ಒಂದು 17th 18th ಸಿಕ್ಕಿದ್ರು. ಸೊ ಅಲ್ಲಿಂದ ನಾವು ಒಂದು ಇವತ್ತು 28 27 28, ಸೊ 10 ದಿನದಲ್ಲಿ ಟ್ರಯಲ್ ಆ್ಯಂಡ್ ಎರರಲ್ಲಿ 4 ನಂಬರ್ ಟ್ರೈ ಮಾಡಿದ್ದೀವಿ. ಅದರಲ್ಲಿ 2 ಬ್ಲಾಕ್ ಆಗ್ತಾಯಿತ್ತು. ಸೊ ಅದನ್ನು ಸ್ವಲ್ಪ ಏನೋ ವರ್ಕೌಟ್ ಮಾಡ್ತಾ ಇದ್ದೀವಿ. ಅದು ಸರಿ ಆಯಿತು ಅಂದರೆ ಏರ್ಟೆಲಲ್ಲಿ ಕೆಲವು ಸೀರೀಸಲ್ಲಿ ಸಿಗುತ್ತೆ, 9535 ಸೀರೀಸಲ್ಲಿ ಸಿಗುತ್ತೆ. ಸೊ ಅದನ್ನು ಟ್ರೈ ಮಾಡ್ತಿದ್ದೀವಿ. ಜಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ 6363 ಆಯಿತಾ, 76ಇಂದ ಸ್ಟಾರ್ಟ್ ಆಗುತ್ತೆ, ಅದು ಯೂಸ್ ಮಾಡಲ್ಲ. 900 ಸಮಥಿಂಗ್ ಏನೋ 908 ಯಾವುದೋ ಒಂದು ನಂಬರ್ ಇದೆ ಇನ್ನೊಂದು. ಸೊ ಈ 3 ಸೀರೀಸ್ ಇದೆ. 3 ಸೀರೀಸ್ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಜಿಯೋದು ಪೋಸ್ಟ್ಪೇಡಲ್ಲಿ ಸೇಮ್ ಇದೇ ರೀತಿ ರೆಡಿ ಮಾಡ್ಬೋದು ವೆಬ್ಸೈಟಲ್ಲಿ, ಬಟ್ ಸೇಮ್ ಕಾಂಪ್ಲಿಕೇಶನ್ಸ್ ಬಿಟ್ಟಿದ್ದೀವಿ. ವೊಡಾಫೋನ್ ಇದೊಂದೇ ಕಾರಣಕ್ಕೆ ನಿಮಗೆ ಹೇಳ್ತಾ ಇರೋದು, ಅಟ್ಲೀಸ್ಟ್ ಸಿಗೋ ನಂಬರ್ನ ಯೂಸ್ ಮಾಡಬಹುದು, ಬೇರೆ ನಂಬರ್ಸ್ಗಳಲ್ಲಿ ಅದು ಒಂದು ಆಪ್ಷನ್ ನಿಮಗೆ ಸಿಗ್ತಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗಾಗಿ ಇದೇ ರೀತಿ ನೀವು ಯೂಸ್ ಮಾಡ್ಕೋತಾ ಹೋಗಿ, ಓಕೆನಾ. ಆ್ಯಂಡ್ ನಂಬರ್ ಯಾರು ಸರ್ಚ್ ಮಾಡ್ತಿದ್ದೀರಾ, ದಯವಿಟ್ಟು ನಂಬರ್ ಸರ್ಚ್ ಮಾಡೋದು ತುಂಬ ಕಷ್ಟದ ಕೆಲಸ, ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಗೆ ಹೇಳ್ತಿದ್ದೀರ, ಯಾಕೆ ತೆಗೆದುಬಿಡಿ, ಅದು ತಲೆಯಿಂದ ತೆಗೆದುಬಿಡಿ. ಸಿಂಪಲ್ ಇಂಟೆನ್ಷನ್ ಬಂದು ನಿಮ್ಮದೇನೋ ಒಂದು ಆಸೆ ಇರುತ್ತೆ. ಈಗ ನಮ್ಮದೊಂದು ವಿಷನ್ ಇದೆ, ನನ್ನ ಖುಷಿಗೆ, ನನಗೆ ಬೇರೆಯವ್ರಿಗಲ್ಲ. ನಿಮಗೆ ಇವತ್ತು ನೀವು ಪರಿಚಯ ಆದರೆ ನಾಳೆ ನನ್ನ 4-5 ಜನ ಪರಿಚಯ ಆಗ್ಬೋದು. ಹುಟ್ಟು ಸಾಯೋವರೆಗೂ ಒಂದಲ್ಲ ಒಂದು ವ್ಯಕ್ತಿ ಸಿಗ್ತಾ ಇರ್ತಾರೆ. ನನಗೆ ಯಾರೇ ಸಿಕ್ಕಲಿ, ನನಗಿರೋ ಆಸೆ ಏನಂತಂದರೆ ಎಷ್ಟೇ ಜನ ಸಿಗ್ತಾ ಹೋಗಲಿ, ಎಲ್ರಿಗೂ ನಮ್ಮ ಕಡೆಯಿಂದ ಇಷ್ಟೊಂದು ಕೊಡೋಣ ಅಂತ. ಅದನ್ನು ಹೆಂಗೆ ರಿಸೀವ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಬಟ್ ನಮ್ಮ ಕಡೆಯಿಂದೆಲ್ಲನೂ ಕೊಟ್ಬಿಡೋಣ ಅಂತ ನಮ್ಮದೊಂದು ಪ್ಲ್ಯಾನ್ ಇದೆ. ಏನಕ್ಕೆ ಕರ್ಮ ಕಳೀಬೇಕು ಅಂತ ಅನುಭವಿಸ್ಬಿಟ್ಟಿದ್ದೀವಿ, ಗಳಿಸಿದ್ದೀವಿ, ಕಳೆದಿದ್ದೀವಿ, ಹೇಗಿದ್ದೀವಿ ಎಲ್ಲನೂ ಆಗ್ಬಿಟ್ಟಿದೆ. ಸೊ ಈಗ ನಮಗೇನಂತಂದರೆ ಕೈಯಲ್ಲಿ ಎಷ್ಟು ಹಿಡಿದಿರೋ ಅಷ್ಟು ನಮಗೆ ಪೇಯ್ನ್ ಆಗುತ್ತೆ ಅಂತ ನಮಗೆ ಗೊತ್ತು. ತುಂಬ ಕಷ್ಟಪಟ್ಟು ಮುಷ್ಟಿ ಹಿಡಿದೆಲ್ಲ ಅದೆಲ್ಲ ಕಷ್ಟ, ನನಗೆ ಅಷ್ಟೆಲ್ಲ ಆಗಲ್ಲ. ಯಾವಾಗ ನಾನು ಫುಲ್ ಲೂಸ್ ಆದೆ, ಫುಲ್ ಅಂದರೆ ಫ್ರೀ ಬಿಟ್ಟೆ, ಆಗ ಒಂಥರ ಲೂಸನ್ ಅಪ್ ಅಂತ ಹೇಳ್ತೀವಿ, ಫುಲ್ ಫ್ರೀ ಆದೆ, ನೆಮ್ಮದಿಯಾಗಿದೆ ಲೈಫು. ಸೊ ನನಗೀಗ ನೆಮ್ಮದಿ ಬೇಕೀಗ, ಆರಾಮಾಗಿರ್ಬೇಕು, ಆ ರೀತಿ ಇರೋದು. ಸೊ ನಮ್ಮ ಕಡೆಯಿಂದ ನಾವು ಇದು ಕೊಡ್ತಾ ಇದ್ದೀವಿ. ಸೊ ವ್ಯಕ್ತಿಗಳು ತೊಗೋಬೋದು, ತಗೊಳ್ಳದೇ ಇರ್ಬೋದು, ಏನಾರು ಆಗಿರಬಹುದು. ಆದರೆ ಯಾರೇನು ಕೆಲಸ ಮಾಡ್ತೀರೋ ಅವ್ರು ಆರಾಮಾಗಿ ಕೆಲಸ ಮಾಡ್ತಾ ಹೋಗಿ ಆಯಿತಾ. ವಾರಕ್ಕೊಂದ್ಸಲ ನಂಬರ್ ಕೊಡಿ, ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಕಲ್ತಿದ್ದೀರಾ, ನೀವು ಇದನ್ನು ಫ್ಯೂಚರಲ್ಲಿ ಪುಷ್ ಮಾಡ್ತಾ ಹೋಗ್ತೀರಾ ಅಂತಂದರೆ ಕೆಲವು ಇದ್ರ ಅಡಾಪ್ಟ್ ಆಗಬೇಕು, ಆ ರೀತಿ ಮಾಡ್ತಾ ಹೋಗಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಬ್ಯುಸಿ ಆಗೋಲ್ಲ, ಅದಾದಮೇಲೆ ಹೆಂಗೆ ಬ್ಯುಸಿ ಆಗ್ತೀರ ಅಂದರೆ ನೀವು 24 ಗಂಟೆ ಇದೇ ವಿಷಯದಲ್ಲಿ ಕೆಲಸ ಮಾಡಿದ್ರು ಕೂಡ ಹಂಗೆ ಇರ್ತೀರ. ಏನಂದರೆ ಕೆಲವ್ರಿಗೆ ಗಿಫ್ಟೆಡ್ ಇದ್ದೀರಾ, ಡೇಟ್ ಆಫ್ ಬರ್ತ್ಗಳ ವೈಸ್ ನೋಡ್ತಾ ಹೋಗ್ತಾ, ಅಥವಾ ಫ್ಯೂಚರಲ್ಲಿ ಜನಗಳು ಕನೆಕ್ಟ್ ಆಗೋದು ನೋಡ್ತಾ ಕೆಲವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ನಾನು ಎಜುಕೇಷನ್ ಪಿಕ್ ಮಾಡಿದೆ, ಸೊ ನನಗೆ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಜಾಸ್ತಿ, ಅಂದರೆ ದುಡ್ಡಿನ ವಿಷಯದಲ್ಲಿ ಅಷ್ಟೊಂದು ಡೈವರ್ಟ್ ಆಗಲಿಲ್ಲ. ನಾನು ಎಜುಕೇಷನ್ನೇ
ವ್ಯಕ್ತಿಗೆ ಗೊತ್ತಿಲ್ಲ ತಪ್ಪು ಮಾಡ್ತಾನೆ, ಗೊತ್ತಾದರೆ ತಪ್ಪು ಮಾಡಲ್ಲ. ನಾನು ಇದನ್ನು ಪಿಕ್ ಮಾಡಿದೆ, ಅದೇ ರೀತಿ ನಡ್ಕೊಂಡು ಹೋಗ್ತಿರೋದು. ಸೊ ನನಗೆ ಗೊತ್ತು ಕೊಟ್ಟಬೇಕು, ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ಸೊ ನಮ್ಮ ಕಡೆಯಿಂದ ಏನು ಬೇಕು ಎಲ್ಲನೂ ನಿಮಗೆ ಕೊಟ್ಟಿದ್ದೀವಿ. ನಿಮ್ಮಿಂದ ರಿಟರ್ನ್ ಏನು ಬರುತ್ತೆ ನಂಬರ್, ಅದರಲ್ಲಿ ನಾವೇನೋ ಮಾರ್ಜಿನ್ ಇಟ್ಟು ಸೇಲ್ ಮಾಡಿ ಅದೆಲ್ಲ ಅಷ್ಟೊಂದೆಲ್ಲ ಯೋಚನೆ ಮಾಡೋಷ್ಟು ಒಂಥರ ಚೀಪ್ ಮೈಂಡೆಡ್ ಅಥವಾ ಚೀಪ್ ಮೆಂಟಾಲಿಟಿ ಅದು ಕೂಡ ಇಲ್ಲ, ಮತ್ತು ಅದು ಅವಶ್ಯಕತೆ ಕೂಡ ಇಲ್ಲ. ಆಯಿತಾ? ಒಂದು 4 ಜನ ಊಟ ಮಾಡ್ತಾ ಇದ್ದಾರೆ, ಆಯಿತಾ, ನಡೆಯುತ್ತೆ. ಈಗ ನೀವು 4 ಜನಕ್ಕೆ ಅನ್ನ ಕೊಟ್ರಿ, ಆ 4 ಜನ ವ್ಯಕ್ತಿಗಳು ಮಾತ್ರ ಊಟ ಮಾಡ್ತಾರೆ. 4 ಜನರ ಜೀವನ ನಿಮ್ಮಿಂದ ನಡೀತಾ ಇದ್ದಾರೆ, ಅವ್ರು ಇನ್ನೂ 4 ಜನಕ್ಕೆ ಊಟ ಹಾಕ್ತಾರೆ ಮನೇಲಿರೋರಿಗೆ. ಸೊ ಈ ಒಂದು ಯೋಚನೆ ನಾವು ಇದ್ದೀವಿ. ನಾವು ABCD ಅಂತ ಪಿಕ್ ಮಾಡಿಲ್ಲ. ಯಾವ ವ್ಯಕ್ತಿ ಹೆಂಗಾರು ಇರ್ಬೋದು, ಯಾರು ಇರ್ಬೋದು, ನಮ್ಮ ಕಡೆಯಿಂದ ಕೊಡೋಣ. ಅದನ್ನು ಅವ್ರು ಹೆಂಗೆ ಉಳಿಸ್ಕೋತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅಂತ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಇಯರ್ ಏನು ಬ್ಯಾಡ್ ಇನ್ಸಿಡೆಂಟ್ ಆಯಿತು, ಅದರಿಂದ ಕೂಡ ಕಲಿಬೇಕಲ್ವಾ. ಸೊ ಲೆಕ್ಕಾಚಾರ ಒಂದು 5 ಡೇಸ್ 6 ಡೇಸ್, ಈಗ ಕೆಲಸ ಮಾಡ್ತೀರಾ 1 ವಾರ 10 ದಿನ ತಳ್ಬೋದು. 1 ತಿಂಗಳಾಯಿತು ಅಂದರೆ ಅದೇ ವ್ಯಕ್ತಿ ಫುಲ್ ಉಲ್ಟಾ ಆಗ್ಬಿಡ್ತಾನೆ. ಯಾಕಂದರೆ ನಂಬಿಕೆ ಅನ್ನೋದು ಅಷ್ಟು ಈಸಿ ಅಲ್ವ ಕಳ್ಕೊಳ್ಳೋಕ್ಕೆ. ಸೊ ನಾ ಕರೆಕ್ಟಾಗಿದ್ದಾಗ ಕರೆಕ್ಟಾಗಿರುತ್ತೆ, ಆ ವ್ಯಕ್ತಿ ಆಪೋಸಿಟ್ ಆದಾಗ ತುಂಬ ಕಮ್ಮಿ ಜನ. ಫ್ರೆಂಡ್ಶಿಪ್ಪಲ್ಲಿ ಆ ರೀತಿ ನಡೆಯುತ್ತೆ, ನಂಬ್ತಾರೆ, ಕಾಯ್ತಾರೆ, ಮನೆಯವ್ರು ಕಾಯ್ತಾರೆ, ಬಟ್ ಔಟ್ಸೈಡರ್ಸ್ ಎಲ್ಲ ಯೂಶ್ವಲಿ ಕಾಯಲ್ಲ. ಆ ಟೈಮಲ್ಲಿ ಅದು ಫುಲ್ ಅಸಹ್ಯ, ಎಲ್ಲೆಲ್ಲಿಗೆ ಟರ್ನ್ ಆಗೋದು, ರಿಲೇಷನ್ಶಿಪ್ಪು ಮಣ್ಣು ಮಸಿ ಎಲ್ಲೆಲ್ಲಿಗೆ ಹೋಗ್ಬಿಡ್ತದ್ದು, ಬರೀ ಒಂದು 3,000 5,000 10,000 ದುಡ್ಡಿಗೆ. ಸೊ ಹಾಗಾಗಿ ಈ ವಿಷಯಗಳು ಪುನಃ ರಿಪೀಟ್ ಆಗಬಾರ್ದು. ಒಂದ್ಸಲ ನಾವು ತಪ್ಪು ಮಾಡಿದ್ವಿ ಅಥವಾ ತಪ್ಪಾಯಿತು, ಗೊತ್ತಿಲ್ಲದೆ ಆಯಿತು, ತಿದ್ದುಕೊಳ್ಳೋಣ. ಆಕ್ಸಿಡೆಂಟ್ ಗೊತ್ತಿಲ್ಲದೆ ಆಯಿತು, ಯಾವುದೋ ವ್ಯಕ್ತಿ ಬಂದು ನಮಗೆ ಹೊಡೆದ್ರು, ನೆಕ್ಸ್ಟ್ ಸಲ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರೋಣ. ಆ ರೀತಿನ ಬದುಕ್ತಾ ಬಂದಿರೋದು. ಆ್ಯಂಡ್ ಇದು ನಮ್ಮ ಖುಷಿಗೋಸ್ಕರ. ಕೊಡಬೇಕು, ಇನ್ಫಾರ್ಮ್ ಮಾಡಬೇಕು, ತಿಳಿಸ್ಬೇಕು ಅಷ್ಟೇ. ಇದನ್ನು ನೆಗೆಟಿವ್ ವೇಯಲ್ಲಿ ತಗೊಳ್ಳೇಬೇಡಿ. ಅದಾದಮೇಲೆ ನಾವೇನೋ ಹೇಳಿದ್ವಿ ನೀವು ಮಾಡಬೇಕು, ಅದೆಲ್ಲ ಇಲ್ಲ. ನೀವು ಕಲ್ತಿದ್ದೀರಾ, ಯೂಸ್ ಮಾಡ್ಕೊಳ್ಳಿ, ಎಫರ್ಟ್ ಹಾಕಿ. ಒಂದೇ ದಿನ ಫುಲ್ ಆಸೆಲಿ ಕುತ್ಕೊಬಿಡಬೇಡಿ. ನಿಮಗೆ ನಮ್ಮ ಕಡೆಯಿಂದ ಫಸ್ಟ್ ಅರ್ನಿಂಗ್ ಏನಾದ್ರು ಆಯಿತು ಅಂದರೆ ನಿಮಗಿಂತ ಜಾಸ್ತಿ ನಾವೇ ಖುಷಿ ಪಡ್ತೀವಿ. ಇದನ್ನು ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾ ಇದ್ದೀನಿ. ರೀಸನ್ ಬಂದು ತುಂಬ ಕಮ್ಮಿ ಜನಕ್ಕೆ ಆಪ್ಷನ್ ಸಿಗುತ್ತೆ. ಫಸ್ಟು ದುಡ್ಡು ಇಂಥ ವ್ಯಕ್ತಿಯಿಂದ ಬಂತು ಅಂತ ಅನ್ನೋದು. ಸೊ ನಮಗದೊಂದು ಸ್ವಲ್ಪ ಖುಷಿ ಇದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ತಲೆ ಬಿಸಿ ಇಲ್ಲ. ಆ್ಯಂಡ್ ಒಳ್ಳೆತನ ಅಲ್ವೇ ಅಲ್ಲ ಇದು, ಅಥವಾ ನಾಟಕ ಇನ್ನೊಂದು ಅಲ್ವೇ ಅಲ್ಲ. ನಾನು ಏನು ಕೊಡಬೇಕು, ನಾನು ಏನು ಕೊಟ್ಟರೆ ನನಗೆ ಏನು ಸಿಗುತ್ತೆ, ಇದು ನನಗೆ ಕ್ಲಿಯರ್ ಆಗಿಬಿಟ್ಟಿದೆ. ಸೊ ನಾವು ನೆಗೆಟಿವ್ ಇಂಟೆನ್ಷನ್ ಆಗಲಿ, ಮತ್ತು ಫಾಲ್ಸ್ ಬಿಲೀಫ್ ಅಂತ ಹೇಳ್ತೀವಿ ಅಥವಾ ಫಾಲ್ಸ್ ಹೋಪ್ ಅಂತ ಹೇಳ್ತೀವಿ, ಒಂದು ನಂಬಿಕೆ ಭರವಸೆ ಮೇಲೆ ಕೆಲಸ ಮಾಡಿಸೋದು, ಇವೆಲ್ಲ ನಂಗೆ ಇಷ್ಟ ಇಲ್ಲ. ಇಂಡಿಪೆಂಡೆಂಟಾಗಿ ರೆಡಿಯಾಗಿ ದುಡೀರಿ, ನಿಮ್ಮ ಕೆಪಾಸಿಟಿ ಮೀರಿ ಕೆಲಸ ಮಾಡಿ, ಜನಗಳಿಗೆ ಪ್ರೂವ್ ಮಾಡಿ ತೋರಿಸಿ. ಸೊ ದಟ್ ನಿಮ್ಗೆ ಯಾರೋ 4 ಜನ ಒಂದು ಮರ್ಯಾದೆ ಕೊಡ್ತಾರೆ. ಯಾರ ಜೊತೆನೂ ಒಟ್ಟಿಗೆ ರನ್ನಿಂಗ್ ರೇಸ್ ಓಡೋದ್ರಿಂದ ಅವ್ರ ಜೊತೆ ಇದ್ವಿ ಅಂತ ಹೇಳ್ತಾರೆ ಹೊರತು ನೀವು ಓಡೋದ್ರಿ ಅಂತ ಯಾರೂ ಹೇಳಲ್ಲ. ಸೊ ನಮಗೆ ಈ ಥರ ಜೊತೆಯಲ್ಲಿ ಕ್ಯಾರಿ ಮಾಡೋದು ಇಷ್ಟ ಅಲ್ಲ. ಡೇ ಒನ್ನಿಂದನೂ ಇಂಡಿಪೆಂಡೆಂಟ್ ಆಗಿರಿ, ಇಂಡಿವಿಜುವಲ್ ಆಗಿರಿ ಅಂತ. ಆ್ಯಂಡ್ ನಾನು ಎಜುಕೇಷನ್ ಪಿಕ್ ಮಾಡಿದೆ ಏನಕ್ಕೆ ಅಂದರೆ, ಅದೊಂದೇ ವಿಷಯದಲ್ಲಿ ನೀವೇನು ಹೇಳ್ತೀರ ಅದನ್ನು ಈ ಜನ ಎಷ್ಟು ಅರ್ಥ ಮಾಡ್ಕೋತಾರೆ ಅಷ್ಟು ಒಂದು ಹೈ ಲೆವೆಲ್ಗೆ ಹೋಗ್ಬೋದು. ನೀವು ನಿಜವಾಗ್ಲೂ ತಾಳ್ಮೆ ಇದ್ದು, ನಿಜವಾಗ್ಲೂ ಅಷ್ಟೊಂದು ಯೋಚನೆ ಮಾಡೋಷ್ಟು ಇದ್ದಿದ್ದು, ನಿಜವಾಗ್ಲೂ ಬದಲಾಗಬೇಕು ಅಂತ ಕಾಯ್ತಾಯಿದ್ದು, ಆ ಟೈಮಲ್ಲಿ ಯಾವುದೋ ಒಂದು ಲೈನು ಒಂದು ಪದ ಜೀವನನ ಟರ್ನ್ ಮಾಡುತ್ತೆ. ನಮಗಳದನ್ನು ಮಾಡಿದೆ. ನಾನು ಆ ರೀತಿ ಇದ್ದರೆ ಸಾಕಾಗಿದೆ. ಸೊ ಹಾಗಾಗಿ ನನಗೆ ಇವೆಲ್ಲ ತಲೆಬಿಸಿ ಇಲ್ಲ. ಬಟ್ ಇದು ರಿಪೀಟ್ ಆಗಬಾರ್ದು ಒಂದೇ ಕಾರಣಕ್ಕೋಸ್ಕರ ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ. ಏನಕ್ಕೆ ಡೇ ಒನ್ನಿಂದನೂ ಹೇಳ್ತಾ ಇದ್ವಿ, ಮಾನಿಟೈಸ್ ಮಾಡೋದು ನನಗೆ ಇದು ಅಷ್ಟಕ್ಕಷ್ಟಲ್ಲೇ. ಸೊ ಸ್ಟೂಡೆಂಟ್ ಏನು ಕಲ್ತಿರ್ತಾರೆ ಅವ್ರ ಎಫರ್ಟು, ಮತ್ತು ಯಾರು ಬರ್ತಾರಲ್ಲ ಕೆಲವರು ಫುಲ್ ಆ್ಯರೋಗೆಂಟ್ ಇರ್ತಾರೆ, ಎಷ್ಟಾದರೂ ತೊಗೊಳ್ಳಿ ನಂಗೆ ಇದೇ ಬೇಕು, ಇವೆಲ್ಲ ನಮಗೆ ಸುಮಾರು ಸಲ ಬಂದಿದೆ, ಎಷ್ಟಾದರೂ ಸರಿ ನಾನು ಕಾಯ್ತೀನಿ, ಎಷ್ಟಾದರೂ ಸರಿ ಬಂದು ಮೀಟಾಗಿ, ಇವೆಲ್ಲ ಸುಮಾರು ಸಲ ನಾವು ಫೇಸ್ ಮಾಡಿದ್ದೀವಿ. ಸೊ ಆ ರೀತಿಯೂ ಇರ್ತಾರೆ. ಕೆಲವರು ಸಿಕ್ಕಾಬಿಟ್ಟೆ ಪ್ರಾಬ್ಲಮಲ್ಲಿ ಇರ್ತಾರೆ. ಆ ರೀತಿ ಇರೋರು ಬಿಡಿ, ಅವ್ರು ಎಷ್ಟಾದ್ರು ಕೊಡ್ತಾರೆ. ಬಟ್ ಪ್ರಾಬ್ಲಮಲ್ಲಿರೋರಿಗೆ ಸಿಗಬೇಕಂತಂದರೆ ಫೈನಾನ್ಸೇ ಪ್ರಾಬ್ಲಮ್ ಆಗಬಾರ್ದಲ್ವ. ದುಡ್ಡಿದ್ದರೆ ದುಡ್ಡು ಕೊಡ್ತಾರೆ, ದುಡ್ಡೇ ಇಲ್ಲ ಅಂತಂದರೆ. ಸೊ ಆ ಒಂದು ಪರ್ಟಿಕ್ಯುಲರ್ ಗ್ರೂಪ್ನ ಒಂದು ಟಾರ್ಗೆಟ್ ಅನ್ನೋಕ್ಕಿಂತ ಜಾಸ್ತಿ ಅಲ್ಲಿ ನಾವೇನಾದ್ರು ಚೇಂಜಸ್ ತರಬೇಕಂತಂದರೆ ನಾವು ಸ್ವಲ್ಪ ಕೈ ಹಿಡಿಬೇಕು. ಆ ಕಡೆ ನಾವು ಈ ಕಡೆಯಿಂದ ಕೈ ಚಾಚಬೇಕು, ಅವರು ಆ ಕಡೆಯಿಂದ ಕೈ ಚಾಚಬೇಕು. ಆ ರೀತಿ ಇರುತ್ತದು. ಸೊ ಆ ಒಂದು ಗ್ಯಾಪ್ನ ಸರಿ ಮಾಡೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನೀವು ಇಷ್ಟು ದಿನ ಬರೀ ನಂಬರ್ ಬಗ್ಗೆ ಚೆಕ್ ಮಾಡೋಕ್ಕೋಸ್ಕರ ಏನಾದ್ರು ಕಲ್ತಿ ಅಥವಾ ಜಾಯ್ನ್ ಆಗಿದ್ರಿ ಅಂತಂದರೆ, ಇನ್ಮೇಲಿಂದ ಬೇರೆ ನಂಬರ್ಸ್ಗಳನ್ನ ನೀವು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಬೇರೆಯವರ ಲೈಫಲ್ಲಿ ಒಂದು ಬದಲಾವಣೆ ತರೋ ಕೆಪಾಸಿಟಿ ಇರುವಂತಹ ವ್ಯಕ್ತಿಗಳಾಗಿದ್ದೀರಾ ಈಗ ನೀವು. ದಯವಿಟ್ಟು ಪ್ರಾಕ್ಟೀಸ್ ಸೆಷನ್ಸ್ಗಳು ಅಥವಾ ಪ್ರಾಕ್ಟೀಸ್ ವೀಡಿಯೋಸ್ಗಳನ್ನ ಮಿಸ್ ಮಾಡದೆ ನೋಡಿ, ಪ್ರಾಕ್ಟೀಸ್ ಮಾಡಿ. 4 ತಿಂಗಳು 5 ತಿಂಗಳು 6 ತಿಂಗಳಾದಮೇಲೆ ಎಷ್ಟೊಂದು ಜನ ಇದನ್ನು ಬಿಟ್ಬಿಡ್ತಾರೆ. ಅವರಲ್ಲಿ ನೀವು ಒಬ್ಬರು ಆಗಬೇಡಿ. ಅಟ್ಲೀಸ್ಟ್ ಒಂದು ವಾರಕ್ಕೊಂದ್ಸಲಾರು ಚೆಕ್ ಮಾಡ್ತಾಯಿರಿ, ಕಲ್ತ್ಬಿಟ್ಟು ಬಿಟ್ಬಿಡಬೇಡಿ. ಏನಕ್ಕೆಂದರೆ ಎಷ್ಟು ಕಲಿತಾ ಹೋಗ್ತೀರೋ ಅಷ್ಟು ಡೀಪಾಗಿ ಹೋಗ್ತಾ ಇರ್ತದೆ.
ಸೊ ಪ್ರಾಕ್ಟೀಸೇ ಬಿಟ್ಬಿಟ್ರಿ ಅಂತಂದರೆ ಆ ರೇಸಲ್ಲಿ ಇರೋದೇ ಇಲ್ಲ ನೀವು, ಆಯಿತಾ. ಒಂದಲ್ಲ ಒಂದಿನ ಅದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಕೆಪಾಸಿಟಿ, ಯೋಚನೆ, ಒಂದೇ ದಿನ ಓವರ್ ನೈಟ್ ಸಕ್ಸಸ್ ಅವೆಲ್ಲ ನೋಡೋಕೆ ಹೋಗ್ಬೇಡಿ. ಮನೇಲಿರೋ 4 ಜನ ಫಸ್ಟ್ ನಂಬರ್ ಚೇಂಜ್ ಮಾಡಿ, ಚೇಂಜಸ್ಗಳು ನೋಡಿ. ಮನೇನ ಫಸ್ಟು ಸರಿ ಮಾಡ್ಕೊಳ್ಳಿ. ಮನೇಲಿ ಬೇಸಿಕ್ ಕರೆಕ್ಷನ್ಸ್ಗಳು ಮಾಡ್ಕೊಳ್ಳಿ. ವಾಸ್ತು ವೈಸ್ ಆಗಲಿ, ಇನ್ನೊಂದಾಗಲಿ, ಎನರ್ಜಿ ವೈಸ್ ಆಗಲಿ, ಕಲರ್ಸ್ ವೈಸ್ ಆಗಲಿ ರೆಡಿ ಮಾಡ್ಕೊಳ್ಳಿ. ಫ್ಯಾಮಿಲಿ ಫಸ್ಟು ಸ್ಟೆಬಿಲಿಟಿ ತೊಗೊಬನ್ನಿ. ಅದಾದಮೇಲೆ ಆರಾಮಾಗಿ ಹೊರಗಡೆ ಪ್ರಪಂಚನ ಫೇಸ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಸೋಲಲ್ಲ. ನೀವು ಮನೆಯಲ್ಲೂ ಕಿತ್ತಾಡ್ಕೊಂಡು ಹೊರಗೂ ಕಿತ್ತಾಡ್ತಾ ಇದ್ದರೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಫುಲ್ ಅರ್ಧಂಬರ್ಧ ಆಗ್ಬಿಡುತ್ತೆ ಜೀವನ ನಿಮ್ಮದು. ಸೊ ಫ್ಯಾಮಿಲಿ ಫಸ್ಟ್ ಪ್ರಿಫರೆನ್ಸ್, ಫ್ಯಾಮಿಲಿ ಟೈಮ್ ಕೊಡಿ. ನಿಮ್ಮ ವೈಯಕ್ತಿಕವಾಗಿ ಫ್ಯಾಮಿಲಿಲೂ ಫಸ್ಟು ಮೇನ್ ಬಂದು ನೀವೇ ಸೆಂಟರ್ ಪಾಯಿಂಟ್. ಯಾವಾಗಲೂ ನೀವೇ ಆ ಒಂದು ಎಲ್ಲರನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಇರೋಂಥವ್ರು. ನೀವು ನಿಮ್ಮ ಅಭ್ಯಾಸಗಳನ್ನ ಬಿಡಬೇಡಿ, ಯೋಚನೆಗಳು ಬದಲಾಯಿಸ್ಕೋಬೇಡಿ, ಪಾಸಿಟಿವ್ ಆಗಿರಿ, ಮೋಟಿವೇಟ್ ಆಗಿರಿ. ಸೊ ದಯವಿಟ್ಟು ಏನೇ ನೆಗೆಟಿವ್ ಯೋಚನೆ ಮಾಡಿದೆ, ಏನೇ ತಲೆಗೆಡಿಸ್ಕೊಳ್ಳದೆ ಆರಾಮಾಗಿರಿ. ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಬಯಸಿ. ಇದು ಎಂಡಿಂಗಲ್ಲಿ ಆಗ್ತಾಯಿದ್ದೀನಿ ಈ ವಿಡಿಯೋನ, ನಿಮ್ಮ ಕೋರ್ಸ್ನ ಎಂಡಿಂಗಲ್ಲಿ. ಏನಕ್ಕೆ ಅಂತಂದರೆ ಲಾಸ್ಟ್ ಟೈಮ್ ಬಂದ ಮಾತು ನನಗೆ ಯಾವತ್ತೂ ಬೇರೆಯವರಿಂದ ಬರಬಾರ್ದು ಅಂತ. ಏನಕ್ಕೆಂದರೆ ಆ ಒಂದು ವಾರ ನನಗೇನು ಅಷ್ಟೊಂದು ಇದಿರಲಿಲ್ಲ, ಬಟ್ ಒಂದು ವಾರ ಅವ್ರಿಗೆ ಎಮರ್ಜೆನ್ಸಿ ಇತ್ತು. ಬರೀ ಫೈನಾನ್ಸ್ ವಿಷಯಕ್ಕೆ ಇನ್ವಾಲ್ವ್ ಆಗಿ, ದುಡ್ಡಿನ ವಿಷಯಕ್ಕೆ ಕೊಡೋ ವ್ಯಕ್ತಿಗೆ ಕೇಳಿದರೆ ಆ ರೀತಿ ಸರಿ ಬರ್ತಿರ್ಲಿಲ್ಲ. ಬಟ್ ನಂದು ಅಂತಲೇ ನಾನು ನಿಂತ್ಕೋತಾನೆ ಇರಲಿಲ್ಲ ದುಡ್ಡಿನ ವಿಷಯದಲ್ಲಿ. ಬಟ್ ಅದನ್ನು ಸ್ವಲ್ಪ ಬೇರೆ ಥರ ಆಯಿತು. ಅದು ರಿಪೀಟ್ ಆಗಬಾರ್ದು. ಆಲ್ರೆಡಿ ತಪ್ಪಾಗಿದೆ, ಹುಷಾರಾಗಿದ್ದೀನಿ. ಹುಷಾರಾದ್ಮೇಲೆ ಏನು ಮಾಡಬೇಕಂದ್ರೆ ಅದಕ್ಕೆ ಫಸ್ಟೇ ರೆಡಿ ಇರಬೇಕು. ಸೊ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ, ಏನು ತಲೆ ಕೆಡಿಸ್ಕೋಬೇಡಿ. ಯಾರು ಕಮಿಟ್ ಆಗಿ ಇದು ಮಾಡ್ತಾಯಿದ್ದೀರಾ, ನಂಬರ್ ಸರ್ಚ್ ಮಾಡೋ ಗ್ರೂಪಲ್ಲಿ ಇದ್ದೀರಾ, ರಿಕ್ವೈರ್ಮೆಂಟಲ್ಲಿ ಹಾಕ್ತೀವಿ, ಗ್ರೂಪ್ ಜಾಯ್ನ್ ಆಗಿ. ಅಲ್ಲಿ ಸರ್ಚ್ ಮಾಡೋ ಕೆಪಾಸಿಟಿ ಇತ್ತು ಅಂದರೆ, ಸರ್ಚ್ ಮಾಡೋ ಟೈಮ್ ಇತ್ತು ಅಂದರೆ, ಕೆಪಾಸಿಟಿ ಎಲ್ಲ ಸರ್ಚ್ ಮಾಡೋಕ್ಕೆ ಟೈಮ್ ಇತ್ತು ಅಂದರೆ, ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಹಂಗೆ ಸರ್ಚ್ ಮಾಡಿ, ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ. ನಂಬರ್ ಸಿಕ್ಕಿದ್ರೆ ಅದಕ್ಕೇನಿರುತ್ತೆ ಕಮಿಟ್ಮೆಂಟ್ ನಾವು ತೊಗೊಂಡು ನಿಮ್ಗೇನು ಬೇಕು ಅದನ್ನು ರಿಟರ್ನ್ ನಾವು ಕಮಿಟ್ಮೆಂಟ್ ತೊಗೊಂಡು ಸೆಟಲ್ಮೆಂಟ್ ಮಾಡಿಕೊಡ್ತೀವಿ. ಓಕೆನಾ. ಸೊ ಇದು ಇಂಟೆನ್ಷನ್ ಬಂದು ಕೊಡೋದು ತೊಗೊಳ್ಳೋದು ಪದ್ಧತಿ ಅಲ್ಲ. ಇದು ನಮಗೆ ಕಂಪ್ಯೂಟ್ರ್ ಮಾಡಿಕೊಡುತ್ತೆ. ಕಂಪ್ಯೂಟ್ರ್ ಇದೆ, ಪವರ್ಫುಲ್ ಇರೋಂಥ ಕಂಪ್ಯೂಟ್ರ್ ಇದೆ, 2-3 ಇದೆ. ಬಟ್ ಹ್ಯೂಮನ್ ಟು ಹ್ಯೂಮನ್ ಇಂಟರಾಕ್ಷನ್ ಹಾಳಾಗಬಾರ್ದು ಅಂತ, ಆಯಿತಾ. ಸೊ ಬ್ಯುಸಿ ಫ್ರೀ ಅವೆಲ್ಲ ನಾನು ಹೇಳಲ್ಲ, ಅದು ನನ್ನ ಹಣೆ ಬರೋದು ಕೆಲಸ. ನಾನು ಕಮಿಟ್ ಆಗಿದ್ದು, ಸೊ ನಾನು ಇಷ್ಟ ಬಂದಾಗ ಮಾಡ್ಕೋಬೇಕು, ಅದು ನಾನೇನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಒಂದು ಟೈಮ್ನ ಏನು ಎಫರ್ಟ್ ಹಾಕ್ತೀರಾ ಅದಕ್ಕೆ ಏನು ರಿಟರ್ನ್ಸ್ ಬರಬೇಕು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಸೊ ಆಲ್ ದಿ ವೆರಿ ಬೆಸ್ಟ್. ಡೌಟ್ ಸೆಷನ್ಸ್ಗಳು ಮತ್ತು ನಂಬರ್ ಡಿಸೈನ್ಸು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ರೆಗ್ಯುಲರಾಗಿ. ಯಾವ್ದು ನಂಗೆ ಬರುತ್ತೆ ಅದು ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ. ಕೆಲವು ನಂಬರ್ಸ್ಗಳು ಡಬಲ್ ನಂಬರ್ಸ್ಗಳು ಕೊಡ್ತೀನಿ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ನೀವು ಅದು ಸ್ವಲ್ಪ ಲೆಂತಿ ಆದ್ರೂ ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡಬೇಡಿ. ಒಂದು 10 ನಿಮಿಷ, 1/4 ಗಂಟೆ ಇದಕ್ಕೋಸ್ಕರ ಅಂತ ಟೈಮ್, ಸುಮಾರು ಕಡೆ ಟೈಮ್ ವೇಸ್ಟ್ ಮಾಡಿರ್ತೀವಿ. 5 ನಿಮಿಷ ಟೈಮ್ನ ಸೇವ್ ಮಾಡಿಬಿಟ್ಟು ಕಲಿಯೋದಕ್ಕೆ ಏನಿದೆ ಅದಕ್ಕೆ ಇನ್ವೆಸ್ಟ್ ಮಾಡಿ. ಒಂದು 20 ನಿಮಿಷ ಟೈಮ್ ಇನ್ವೆಸ್ಟ್ ಮಾಡಿ, ನಿಮ್ಮ ಲೈಫ್ ಸಿಕ್ಕಾಬಿಟ್ಟೆ ಚೇಂಜ್ ಆಗುತ್ತೆ. ಕಲಿಯೋದನ್ನ ಯಾವತ್ತೂ ನಿಲ್ಲಿಸ್ಬೇಡಿ. ಇಷ್ಟು ಹೇಳ್ತಾ ನಿಮ್ಮ ಒಂದು ಬ್ಯಾಚ್ ಅಥವಾ ಈ ಒಂದು ಸೆಷನ್ಸ್ ಏನಿತ್ತು, ರೆಕಾರ್ಡೆಡ್ ಸೆಷನ್ಸ್ ಏನಿರುತ್ತೆ, ಇದು ಎಂಡಿಂಗ್ ಇದು. ಸೊ ಯಾವತ್ತೂ ಅಷ್ಟೇ ಒಂದೇ ಸಲ 5 ಗಂಟೆ 10 ಗಂಟೆ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. 5 ನಿಮಿಷ ಲೈಫಲ್ಲಿ ಚೇಂಜಸ್ ಬರಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್. ಒಂದು 5 ನಿಮಿಷ 10 ನಿಮಿಷ ನಿಮಗೆ ಅಂತ ಸ್ವಲ್ಪ ಟೈಮ್ನ ವೇಸ್ಟ್ ಆಗ್ತಿರೋ ಕಡೆ ಟೈಮ್ ತೆಗೀರಿ. ಒಂದು ಒಳ್ಳೆ ಕಡೆ 5 ನಿಮಿಷ ಯೂಸ್ ಮಾಡಿ, ನಾಳೆ 10 ನಿಮಿಷ ಯೂಸ್ ಮಾಡಿ, ನಾಳೆ 15 ನಿಮಿಷ ಯೂಸ್ ಮಾಡಿ, ಸಾಕು. ಲೈಫ್ ಚೇಂಜ್ ಆಗಿಬಿಡುತ್ತೆ. ಒಂದೇ ದಿನ ಟ್ರೈ ಮಾಡಬೇಡಿ. ಒಂದೇ ದಿನ ಟ್ರೈ ಮಾಡಿದ್ರೆ ಸೆಕೆಂಡೇ ಬಿಟ್ಬಿಡ್ತೀರ, ಆಯಿತಾ. ಒಂದೇ ಸಲ ಆಗ್ಬಿಡ್ಬೇಕು, ಒಂದೇ ಸಲ ಊಟ ಮಾಡಿಬಿಡ್ತೀನಿ, ಒಂದೇ ಸಲ ತಿನ್ಬಿಡ್ತೀನಿ, ಒಂದೇ ಸಲ ನೀರು ಕುಡಿತೀನಿ, ಅವೆಲ್ಲ ಮಾಡಬೇಡಿ. ಅವಶ್ಯಕತೆ ಇದ್ದಾಗ ಸ್ವಲ್ಪ 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 ಯಾವ ರೀತಿ ನಾವು ಡೈಲಿ ವರ್ಕೌಟ್ ಮಾಡ್ತೀವಿ ಅದೇ ರೀತಿ ಇದು ಕೂಡ, ಆಯಿತಾ. ಸೊ ಬ್ರೈನನ್ನು ಡೆಡ್ ಆಗಕ್ಕೆ ಬಿಡಬೇಡಿ, ಆ್ಯಕ್ಟಿವ್ ಆಗಿರಿಸಿ. ಇಷ್ಟು ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಡೌಟ್ ಸೆಷನ್ ಲಿಂಕ್ ಏನಿದೆ ಅಲ್ಲಿ ಬುಕ್ ಮಾಡ್ಕೊಂಡು 1-to-1 ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು.